ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆಯವರು HMTಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಇದು ಕಟ್ಟಿದ್ದಾರೆ, ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1230 ರೂಪಾಯಿ. 75 ಲಕ್ಷ. ಹಾಂ, 75 ಲಕ್ಷ ಅಂತ ಹೇಳಿದ್ರು. ಸರ್, ಒಂದು 2-3 ಜನ ನಿಮ್ಮ ಇವತ್ತಿನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸರ್ ನಾಯಕರು. ನೀವು ಇವತ್ತಾದರೂ HMT ಭೇಟಿಗೆ ಹೊರಟಿದ್ದಾರೆ ಕುಮಾರಸ್ವಾಮಿ, ಬಹಳ ಸಂತೋಷ, ನೋಡ್ಕೊಂಡು ಬಂದು ನಮ್ಗೆ ಹೇಳಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಚೆಲುವರಾಯ ಸ್ವಾಮಿ ಅವರು, ನೀವು BJP ಸತ್ಯದಲ್ಲಿ 20 ಸೀಟ್ ಗೆದ್ದು ತೋರಿಸೋದಲ್ಲ, ಹೊರಗಡೆ ಬಂದು 120 ಸೀಟ್ ಗೆದ್ದು ತೋರಿಸ್ಲಿ ಸವಾಲಾಗ್ತೀವಿ ವಿಧಾನಸೌಧದಲ್ಲಿ. ನಾವು ಏಕಾಂಗಿಯಾಗಿ ಬ್ರದರ್, ಕಳೆದ 20 ವರ್ಷದಿಂದ ಏನು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಅಷ್ಟರೂಪಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ, ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ದರು ಭಾಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟಾದರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ ಗೆದ್ದಿದ್ವಲ್ಲ ಇದರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವರು 3 ಟರ್ಮು ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಈ ಕಾಂಗ್ರೆಸ್ನೇ ತಗೊಳ್ಳಿ, ಪಾಪ ಅವ್ರಿಗೆ ಹೇಳ್ತೀನಿ, ಅದು ಯಾರೋ ನನ್ನ ಸ್ನೇಹಿತ ಹೇಳ್ದ ಅಂದ್ರಲ್ಲ, ಎಷ್ಟೋ ರಾಜ್ಯಗಳಲ್ಲಿ 0. ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಗೆದ್ದರು. ತಮಿಳ್ನಾಡಿನಲ್ಲಿ 5 ಸೀಟ್ ಗೆದ್ದು DMK ಅವ್ರಿಗೆ ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ದರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ದರು, ಎಲ್ಲಿಗೆ ಬಂದು ನಿಂತವ್ರೀಗ. ನಾನಾದರೂ 20 ಸೀಟ್ ಗೆದ್ದಿದ್ದೀನಿ, ಒಂದು ಸಣ್ಣ ಪಕ್ಷ. ನೀವು ಹೇಳ್ರಪ್ಪ, ರಾಷ್ಟ್ರೀಯ ಪಕ್ಷ, ನಿಮ್ಮ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ. ಟೈಮ್ ಬಂದಾಗ ಮಾತಾಡಿ. ಸಿಎಂ ಅವರು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಏನ್ ಬ್ರದರ್? ಮಕ್ಕಳಿಗ ಸಮುದಾಯದಿಂದ ಒಬ್ರು ಸಿಎಂ ಆಗಿದ್ದಾರೆ, ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನೋಡಿ. HMT ಬಿಟ್ಟು ರಾಜಕೀಯ ಕೊಟ್ಟೋದ್ರಿ ಈಗ. ಅದಕ್ಕೆಲ್ಲ ಉತ್ತರ ಕೊಡೋಣ ಬ್ರದರ್. ಏನಕ್ಕೆ? ಅಲ್ಲ, ಅವರು ನನಗೆ ಕಣ್ ತರಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರಿಗೊಂದು ಅಭಿನಂದನೆ. DK ಶಿವಕುಮಾರ್ ಅವರು ಭೂಮಿ ಹೊಂದಿದ್ದಾರೆ ಅಂತ ಹೇಳಿದ್ರಿ, ಸಂಬಂಧಪಟ್ಟಂಗೆ ಏನು ದಾಖಲೆ ಇದೆ ಸರ್? ಕೊಡೋಣ, ಎಲ್ಲ ಬನ್ನಿ, ಸ್ವಲ್ಪ ದಿವಸ ಟೈಮ್ ಇದೆ. ಎಲ್ಲ 174 ಎಕರೆಯಲ್ಲಿ DK ಶಿವಕುಮಾರ್ ಆಸ್ತಿ ಇದೆ ಅಂತ ಹೇಳಿ ನಮ್ಮ ಆರೋಪನ ಸರ್. ಅಂದಲ್ಲ, ಇಲ್ಲಿ ಯಾರ ಮಾತಾಡ್ತಾರೆ? ಇಲ್ಲಿ ಕಾರ್ಮಿಕರಿದಾರಲ್ಲ, ಕಾರ್ಮಿಕರು ಹೇಳೋದು.